ಕೈ ಸಿಗಾಕೊಳ್ಳಿ, ಸರಿಯಾಗಿ ಮಾಡ್ತೀನಿ ಅವನ್ಗೆ. ಇಲ್ಲ ವೆಂಕಿ, ನೀನೇ ಬೇಡ ಅಂತ ಹೇಳಿದ್ಮೇಲೆ ನಾನು ಯಾರಿಗೂ ಹೇಳಕ್ಕಿಲ್ಲ. ಆದ್ರೆ ನೀನು ನಂಗೊಂದು ಮಾತು ಕೊಡ್ಬೇಕು. ಕೊಡು, ಹೇಳ್ತೀನಿ. ವೆಂಕಿ, ಇದೇ ಕೊನೆ. ಇನ್ಮೇಲೆ ಯಾರಾದ್ರೂ ನಿನ್ನ ಹತ್ರ ಬಂದು ನಿನ್ಗೆ ದುಡ್ಡು ಕೊಡ್ತೀವಿ, ಆ ಕೆಲಸ ಮಾಡ್ಬೇಕು, ಈ ಕೆಲಸ ಮಾಡ್ಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಮಾಡಲ್ಲ ಅಂತ ಹೇಳ್ಬೇಕು, ಸರಿನಾ? ನೋಡು, ಈಗಿನ ಕಾಲದಲ್ಲಿ ನಿನ್ನಂತ ಅಮಾಯಕರನ್ನ ಬಳಸ್ಕೊಳ್ಳೋರೇ ಜಾಸ್ತಿ, ಯಾರು ಉಪಕಾರ ಮಾಡಕ್ಕಿಲ್ಲ. ಪಾಪ ಭಾವನಾ ಅಕ್ಕ ಕೋರ್ಟಲ್ಲಿ ನಿನ್ ಕೇಸ್ ತಗೊಂಡು ವಾದ ಮಾಡಿದಕ್ಕೆ ನೀನ್ ಈಚೆ ಬಂದೆ. ಇಲ್ಲ ಅಂದಿದ್ರೆ ನೀನ್ ಜೈಲಲ್ಲೇ ಇರ್ಬೇಕಾಗಿತ್ತು. ವೆಂಕಿ, ನೀನ್ ತಪ್ಪು ಮಾಡಿಲ್ಲ ಅಂದ್ಮೇಲೆ ಕ್ಷಮೆ ಯಾಕೆ ಕೇಳ್ಬೇಕು? ಇಲ್ಲಿ ನೋಡು, ಇನ್ಮೇಲೆ ನಾವಿಬ್ರು ಯಾವಾಗ್ಲೂ ಜೊತೆಯಾಗೇ ಇರ್ಬೇಕು, ಜೊತೆಯಾಗೇ ದುಡಿಯೋಣ, ಏನೇ ಬಂದ್ರು ಹಂಚ್ಕೊಂಡ್ ತಿನ್ನೋಣ. ಆ ದೇವ್ರು ನನ್ಗೆ ದುಡ್ಡು ಕೊಟ್ಟಿಲ್ದೇ ಇರ್ಬೋದು, ಆದ್ರೆ ಪ್ರೀತಿ ತುಂಬಿರೋ ಶ್ರೀಮಂತ ಗಂಡನ್ ಕೊಟ್ಟಿದ್ದಾನೆ, ನಂಗಷ್ಟೇ ಸಾಕು. ಅಮ್ಮ, ಇನ್ನೇನು ತಪ್ಪು ಮಾಡಿದೆ, ನೀವು ಹೇಳಿದ್ದು ಕೇಳ್ಕೊಂಡಿರ್ತೀನಮ್ಮ. ನಿಮ್ಮ ಆಶೀರ್ವಾದ ಬೇಕಮ್ಮ, ದಯವಿಟ್ಟು. ನನ್ನ ಆಶೀರ್ವಾದ ನಿನ್ನ ಮೇಲೆ ಯಾವಾಗಲೂ ಇರುತ್ತಪ್ಪ. ಹುಚ್ಚುಡ್ಗ, ಕೂತಿರೋ, ಕಾಫಿ ಮಾಡ್ಕೊಂಡು ಬರ್ತೀನಿ. ಅಯ್ಯೋ ಏನಮ್ಮ, ನಿನಗೆ ಹುಷಾರಿಲ್ಲ, ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತೀಯಲ್ಲ. ಬೇಡಮ್ಮ, ಏನಾಗಿಲ್ಲ ಕಣೋ, ನೀನು ಕೂತ್ಕೊಳ್ಳಮ್ಮ. ಈ ಎಳ್ನೀರು ಮೊದಲು ಕೊಡಿ. ಏನು ಮಾಡಲಿ, ಅಮ್ಮನ ಹತ್ರ ಈ ವಿಷಯ ಹೇಗೆ ತೆಗಿಲಿ, ಇದಕ್ಕೆಲ್ಲ ಸೈನ್ ಹೇಗೆ ಮಾಡಿಸ್ಲಿ? ಅಮ್ಮ, ಅಜ್ಜಿ ಪರಿಸ್ಥಿತಿ ಹೀಗಿದೆ, ಆಮೇಲೆ ನಿನ್ನ ಆರೋಗ್ಯನೂ ಆಗಾಗ ಕೈ ಕೊಡ್ತಾ ಇರುತ್ತೆ. ಅದಕ್ಕೆ ನಮ್ಮ ಕಂಪ್ನಿಯಿಂದ ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೆ ಅಮ್ಮ. ಅದು ರಿನೋವೆಲ್ಲ ಆಗಬೇಕು, ಅದಕ್ಕೆ ನಿನ್ನ ಸೈನ್ ಬೇಕು. ಅಂದರೆ ನಿನ್ನ ಆರೋಗ್ಯ ಏನಾದರೂ ಹದಗೆಟ್ರೆ ಹಂಗೇನೂ ಆಗಲ್ಲಮ್ಮ, ನಿನಗೇನು ಸಮಸ್ಯೆ ಆಗಲ್ಲ. ಅಕಸ್ಮಾತ್ ಹಾಗೇನಾದರೂ ಆದರೆ ಕಂಪ್ನಿಯಿಂದ ದುಡ್ಡು ಕೊಡ್ತಾರಮ್ಮ. ಪೂರ್ತಿ ದುಡ್ಡು ಕೊಡ್ತಾರೇನೋ? ಹೂನಮ್ಮ, ಪೂರ್ತಿ ದುಡ್ಡು ಕೊಡ್ತಾರೆ. ಆ ರಿನವಲ್ ಆಗೋದಕ್ಕೆ ನೀನು ಸೈನ್ ಬೇಕಮ್ಮ. ಸೈನ್ ಹಾಕ್ಕೊಡ್ತೀಯಾ? ಈ ಖುಷಿ ಕಾರಣ ನೀನೇ ಅಮ್ಮ. ನೀನು ನಮ್ಮನೆಗೆ ಬಂದಮೇಲೆ ಎಲ್ಲ ಒಳ್ಳೇದಾಗ್ತಾ ಇದೆ. ಅಯ್ಯೋ ಸುಮ್ಮನೆ ಇರಿ, ಸುಮ್ಮನೆ ನನ್ನ ಹೊಗಳ್ತಾ ಇರ್ತೀರಾ ನೀವು. ಅದು ಹಾಗಲ್ಲಮ್ಮ, ಈ ಮನೇಲಿ ನೋಡು, ನಮ್ಮ ತನುಗೆ ವಿಶ್ವಂಗೆ ಮದುವೆ ಮಾಡಬೇಕು ಅಂತ ಎಷ್ಟು ದಿನದಿಂದ ಪ್ರಯತ್ನ ಪಡ್ತಾ ಇದ್ವಿ, ಆಗ್ತಾನೇ ಇರಲಿಲ್ಲ. ಅದು ಈಗ ನೋಡು, ಎಂಗೇಜ್ಮೆಂಟು ಫಿಕ್ಸ್ ಆಗಿದೆ. ಅಂದಮೇಲೆ ನೀನು ಬಂದಮೇಲೆ ಎಲ್ಲ ಒಳ್ಳೇದಾಗಿದೆ ಅಂತ ತಾನೇ? ತಗೋ. ಅಮ್ಮ, ಮೊನ್ನೆ ಇಬ್ರು ಗಂಡ ಹೆಂಡತಿ ಮನೆಗೆ ಬಂದಿದ್ರಲ್ಲ, ಯಾಕೆ ಬಂದಿದ್ರು? ಅವಳು ನಮ್ಮ ಸಂಬಂಧಿಕರು ಅಂತ ಹೇಳಿದ್ರೆ ಈ ಚಂದನ ಹೋಗಿ ತನು ಹತ್ರ ಹೇಳ್ತಾಳೆ. ತನು ಗೊತ್ತಾದರೆ ಯಾರು ಏನು ಅಂತ 100 ಪ್ರಶ್ನೆ ಮಾಡ್ತಾಳೆ. ಸದ್ಯಕ್ಕೆ ಅವ್ರ ವಿಷಯ ಹೇಳೋದೇ ಬೇಡ. ಏನಮ್ಮ, ಏನೋ ಯೋಚನೆ ಮಾಡ್ತಿದ್ದೀರಾ? ಅವರು ಹೂವಿನ ಅಂಗಡಿಯವರು. ನಮ್ಮ ವಿಶ್ವನ ಎಂಗೇಜ್ಮೆಂಟ್ ಇದೆಯಲ್ವಾ, ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಅಂತ ಕರೆಸಿದ್ದು. ಯಾಕಮ್ಮ, ಅವರೇನಾದರೂ ನಿನಗೆ ಪರಿಚಯದವರಾ? ಅಯ್ಯೋ ಅಮ್ಮ, ನನಗೆ ಇವರಲ್ಲಿ ನೀವು ಬಿಟ್ಟರೆ ಇನ್ಯಾರು ಪರಿಚಯದವರಿದ್ದಾರೆ? ಮನೆಗೆ ಬಂದಿದ್ರಲ್ಲ, ಮನೆಗೆ ಬಂದವ್ರ ಬಗ್ಗೆ ತಿಳ್ಕೊಬೇಕಲ್ಲ ಅಂತ ಕೇಳಿದೆ ಅಷ್ಟೇ. ಅವರು ಮತ್ತೆ ಬರ್ತಾರಾ? ಕಾಂಟ್ರಾಕ್ಟ್ ಕೊಟ್ಟರೆ ಮತ್ತೆ ಬರ್ತಾರೆ.
ಅವ್ರು ನೋಡಿದ್ರೆ ತುಂಬ ಪಾಪದವರು ಒಳ್ಳೆಯವರು ಅನಿಸ್ತು. ಪ್ಲೀಸ್ ಅವರಿಗೇನೆ ಹೂವಿನ ಕಾಂಟ್ರಾಕ್ಟ್ ಕೊಡಿ. ನೀನು ಹೇಳಿದ ಮೇಲೆ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ನಮ್ಮ ಯಜಮಾನ್ರ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ. ಇನ್ನೊಂದು ಸ್ವಲ್ಪ ಸ್ವೀಟ್ಸ್ ಕೊಡ್ಲಾ? ಸಾಕಮ್ಮ. ಹಾಂ ಬಾವ, ಚೆನ್ನಾಗಿದ್ದೀವಿ. ನೀವು? ನಾನು ಚೆನ್ನಾಗಿದ್ದೀನಿ. ಏನು ಹಾಗೆ ನೋಡ್ತಿದ್ದೀರಾ? ಯಾಕೆ ನೀವಿಬ್ರು ಮನೆ ಕಡೆ ಬರಲ್ಲ? ಬಂದು ಹೋಗ್ಬೇಕು ತಾನೆ, ಅಲ್ವೇನಾ? ಬರ್ತೀವಿ ಬಾವ. ಬರಲೇಬೇಕು. ನಾವಿಬ್ರು ಅಣ್ಣ ತಮ್ಮಂದ್ರ ಅಲ್ವೇನಾ? ಮನೆಗೆ ಬರಬೇಕು, ಆಯ್ತಾ? ಏನಾಯ್ತು ಒಂದು ಫೋನ್ ಮಾಡಿ, ಆಯ್ತಾ? ನಮ್ಮ ವೆಂಕಿ ಒಳ್ಳೆ ಹುಡುಗ, ಅವನು ಚೆನ್ನಾಗಿ ನೋಡ್ಕೊ, ಆಯ್ತಾ? ಬರ್ತೀನಿ ಕಣ. ಹುಷಾರು ಹುಷಾರು. ಅಲ್ಲ, ಮನೆಗೆ ಬನ್ನಿ. Okay.